ಮಾರಿದಿರಿ ಪೋಸ್ಟಿಂಗ್ಗಳನ್ನು. ಕಟ್ಟುನಿಟ್ಟಾದ ಆಫೀಸರ್ ಒಬ್ಬ ಬಂದರೆ ಅವನ ಮೇಲೆ ಕುತಂತ್ರದ ಒಂದು ದೊಡ್ಡ ಸಿಂಡಿಕೇಟ್ ಫಾರಮ್ ಆಗಿ 1000 ಲೆಟರ್ ಹೋಗುತ್ತೆ, 36,000 ಕಂಪ್ಲೇಂಟ್ ಬರುತ್ತೆ, ಅವನನ್ನು ಆಚೆ ತೆಗಿತಾರ ಅಲ್ಲಿಂದ. ಇಟ್ ಹ್ಯಾಸ್ ಗಾನ್ ಡೀಪ್ ರಟ್. ಇದು ಹೇಳ್ತೀನಿ, ಇದು ರಿಪೇರಿ ಮಾಡ್ಲಿಕ್ಕೆ ನಿಮ್ಮ ಕೈಲಿ ಆಗಲ್ಲ. ಇನ್ನು ದೇಶ ಕಟ್ತಾರಂತೆ ಅಯೋಗ್ಯತೆಗೆ ತಂದು. ನಿಮಗೆ ಒಂದು ನೆಟ್ಗೆ ಒಂದು ಜೈಲ್ ನೋಡ್ಕೊಳ್ಳೋಕ್ಕೆ ಯೋಗ್ಯರಲ್ಲದೆ ಇದ್ದವ್ರು ದೇಶ ಕಟ್ತೀರಾ ನೀವು? ಗ್ಯಾರಂಟಿ ಅಭಿವೃದ್ಧಿಯ ಸಂಕೇತ ಅಂತೆ. ಸಮಾಜವನ್ನು ಸುಸ್ಥಿರವಾಗಿ ಶಾಂತಿಯುತವಾಗಿ ಇಡಬೇಕಾಗಿದ್ದು ಮತ್ತು ಆ ರೀತಿ ಮಾಡಿದವರಿಗೆ ಪಾಠವನ್ನು ಕಲಿಸಬೇಕಾಗಿದ್ದು ಗ್ಯಾರಂಟಿ ಆಗಬೇಕು ಅಂತ ಈ ಘನತೆವೆತ್ತ ಕಾಂಗ್ರೆಸ್ನಲ್ಲಿ ಯಾವನಿಗೂ ಅನ್ನಿಸ್ತಾ ಇಲ್ಲ. ಗ್ಯಾರಂಟಿ ಅಭಿವೃದ್ಧಿ ಅಂತೆ. ಇದೇನಿದು ಕಸ? ಥೂ, ಮಾನ ಮರ್ಯಾದೆ ನಾಚಿಕೆನೂ ಇಲ್ಲದೆ ಇದ್ರೆ ಏನು ಮಾಡಬೇಕು? ಹೀಗಿದ್ದ ಕಾರಾಗೃಹದ ಉದ್ದೇಶ ಈಡೇರೋದು ಹೇಗೆ? ಐ ಟೆಲ್ ಯು ವೈ ಐ ಆಮ್ ಸೋ ಅನ್ಹ್ಯಾಪಿ ಇವತ್ತು. ನನಗೆ ಈ ಪ್ರಕರಣದ ಬಗ್ಗೆ ದೊಡ್ಡದು ಅಂತಲ್ಲ, ವ್ಯವಸ್ಥೆ ಹೇಗಾಗಿದೆ. ಈ ರೀತಿಯ VVIP ಕೈದಿಗೆ ಪರ್ಟಿಕ್ಯುಲರ್ ಈ ಕೇಸ್ನಲ್ಲಿ ಅದೇನೋ ಬಿರಿಯಾನಿ ಕೊಟ್ಬಿಡ್ತಿದ್ದಾರಂತೆ, ಮತ್ತೊಂತೆ ಮಗದಂತೆ ಅಂತೆಲ್ಲ ನ್ಯೂಸ್ಗಳು ಬರ್ತಿತ್ತು. ಇಟ್ಸ್ ಆಲ್ ರೈಟ್, ಅದು ಏನೂ ಇಲ್ಲ ಅಂತ ಇವ್ರು ನೀವು ರಿಜೆಕ್ಟ್ ಮಾಡಿಬಿಟ್ರಿ. ಕರೆಕ್ಟ್. ನಂಬರ್ 2, ಡ್ಯಾಮ್ ವೆಲ್ ಯು ಡಿಪಾರ್ಟ್ಮೆಂಟ್ ದ ಹೆಲ್ ಯು ನೋ ಇದನ್ನ ಮೀಡಿಯಾ